ಎಲ್ಲಾ ಕಡೆ ದೇವ್ರು ಇದ್ದಾನೆಂದು ಭ್ರಮೆ ಹುಟ್ಟಿಸ್ತಾರೆ. ಎಲ್ಲಾದ್ರಲ್ಲಿ ದೇವ್ರಿದ್ದಾನೆ ಅಂತ ಸುಳ್ಳು ಹೇಳ್ತಾರೆ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಅಂದರೆ ಭಾರತೀಯ ಸಮಾಜದಲ್ಲಿ ನಾವು ಒಂದು ತಪ್ಪು ಕಲ್ಪನೆಯನ್ನು ನಾವು ಇಟ್ಕೊಂಡಿದ್ದೇವೆ. ಏನಪ್ಪ ಅಂತಂದರೆ ಎಲ್ಲ ಕಡೆ ದೇವರಿದ್ದಾನೆ, ಆಮೇಲೆ ಎಲ್ಲದರಲ್ಲೂ ದೇವರಿದ್ದಾನೆ, ಎಲ್ಲ ಕಡೆ ದೇವರಿದ್ದಾನೆ, ಎಲ್ಲದರಲ್ಲೂ ದೇವರಿದ್ದಾನೆ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು ನಾವು ಮಾತ್ರ, ಬೇರೆ ಎಲ್ಲೂ ತಿಳ್ಕೊಂಡಿಲ್ಲ. ಆ ಥರ ಯಾವ ದೇಶದಲ್ಲೂ ಕೂಡ ಆ ಥರ ತಿಳ್ಕೊಂಡಿಲ್ಲ, ನಾವು ಮಾತ್ರ ತಿಳ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಇದಕ್ಕೆ ನಮ್ಮ ಪುರಾಣಗಳ ಹಿನ್ನೆಲೆ, ನಮ್ಮ ಪುರಾಣಗಳಲ್ಲಿ ಬರ್ತಕ್ಕಂಥ ಕಥೆಗಳ ಹಿನ್ನೆಲೆ ಏನಾಯಿತು ಅಂತಂದರೆ, ನಮಗೆ ಎಲ್ಲದರಲ್ಲೂ ಕೂಡ ದೇವರಿದ್ದಾನೆ. ಒಂದು ಕಲ್ಲು ತೊಗೊಂಡ್ರೆ ಇದು ಕಲ್ಲೂ ದೇವರಪ್ಪ, ಕಲ್ಲೊಳಗಡೆ ದೇವರಿದ್ದಾನೆ. ಒಂದು ಮರ, ಒಂದು ವೃಕ್ಷ ತಗೊಂಡ್ರೆ ಅದರಲ್ಲೂ ದೇವರಿದ್ದಾನೆ. ಒಂದು ಮರ ಗಿಡಗಳು ತಗೊಂಡ್ರೆ ಅದರಲ್ಲೂ ದೇವರಿದ್ದಾನೆ. ಮಣ್ಣಲ್ಲಿ ಅದರಲ್ಲೂ ಇದ್ದಾನೆ, ನೀರಿನಲ್ಲಿ ಅದರಲ್ಲೂ ಇದ್ದಾನೆ. ಇನ್ನು ಯಾವುದರಲ್ಲಿಲ್ಲ? ದೇವರು ಇಲ್ಲದೇ ಇರತಕ್ಕಂಥ ವಸ್ತುನೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಇನ್ನು ಕೆಟ್ಟದ್ರಲ್ಲೂ ಅವನೇ ಅಂತ ಆಯಿತು. ಕೆಟ್ಟದ್ರಲ್ಲೂ ಇದ್ದಾನೆ, ಎಲ್ಲ ಕೆಟ್ಟ ವಸ್ತುಗಳಲ್ಲೂ ಇದ್ದಾನೆ ಅಂತ ಹೇಳಿ, ಎಲ್ಲ ಕಡೆ ಇದ್ದಾನೆ ಅಂತಂದರೆ ಬರೀ ಒಳ್ಳೆಯದಲ್ಲ, ಕೆಟ್ಟ ವಸ್ತುಗಳಲ್ಲೂ ಇದ್ದಾನೆ ಅಂತ ಹೇಳ್ದಂಗಾಯಿತು. ನೋಡ್ರಿ, ಆ ಪರಮಾತ್ಮ, ಆ ಶಿವನ, ಅವನ ದೈವತ್ವವನ್ನು, ಅವನ ಶಕ್ತಿಯನ್ನು, ಅವನ ಮಹಿಮೆಯನ್ನು ಎಷ್ಟು ನೀಚವಾಗಿ ನಾವು ಅರ್ಥ ಮಾಡ್ಕೋತೀವಿ ನೋಡ್ರಿ. ಕೆಟ್ಟದಾಗಿ ಎಷ್ಟು ಕೆಟ್ಟದಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆ ಪರಮಾತ್ಮ ನಿರಾಕಾರ ಶಿವನ, ಅವನ ಶ್ರೇಷ್ಠತೆ ಏನಿದೆ, ಅವನ ಶಕ್ತಿ ಸಾಮರ್ಥ್ಯ ಏನಿದೆ, ಅವನ ಸದ್ಗುಣಗಳೇನಿದ್ದಾವೆ, ಅವನ ಅಗೋಚರವಾದಂಥ ಅಖಂಡವಾದಂಥ ಮಹಿಮೆಗಳೇನಿದ್ದಾವೆ, ಅದು ನಮಗೆ ಗೊತ್ತಿಲ್ಲ. ನಾವು ತಿಳ್ಕೊಂಡಿರೋದಿಷ್ಟೇ, ಎಲ್ಲದರಲ್ಲೂ ದೇವರಿದ್ದಾನೆ, ಎಲ್ಲ ಕಡೆ ದೇವರಿದ್ದಾನೆ. ಇದನ್ನು ಚರ್ಚೆ ಮಾಡೋಕ್ಕೆ ಬಿಡೋದಿಲ್ಲ. ನಮ್ಮ ಹಿರಿಯರಿದ್ದಾರಲ್ಲ, ಅವರು ಚರ್ಚೆ ಮಾಡಲಿಕ್ಕೆ ಬಿಡೋದಿಲ್ಲ. ಬೈತಾರೆ, ತರಲೆ ಅಂತಾರೆ, ಬಾಯಿ ಮುಚ್ಚು ಅಂತಾರೆ. ದೇವ್ರ ಬಗ್ಗೆ ಏನೇನೋ ಅಸಹ್ಯವಾಗಿ ಮಾತಾಡ್ತೀಯಾ, ತಲೆಹರಟೆ ಅಂತ ಹೇಳ್ತಾರೆ. ಅದನ್ನು ವಿಚಾರ ಮಾಡೋಕ್ಕೆ ಬಿಡೋದೇ ಇಲ್ಲ. ಎಲ್ಲವನ್ನು ಕೂಡ ವಿಚಾರ ಮಾಡ್ತೀವಿ. ಚಂದ್ರಲೋಕದಲ್ಲಿ ಏನೈತೆ, ಇಂದ್ರಲೋಕದಲ್ಲಿ ಏನೈತೆ, ಮಂಗಳಲೋಕದಲ್ಲಿ ಏನೈತೆ, ಎಲ್ಲ ಸಂಶೋಧನೆ ಮಾಡಲಿಕ್ಕೆ ಹೋಗ್ತೀವಿ. ಆದರೆ ದೇವ್ರ ವಿಚಾರ ಬಂದಾಗ ಚರ್ಚೆ ಮಾಡೋಕ್ಕೆ ಬಿಡೋದಿಲ್ಲ. ಈಗ ನಾವು ಯಾವುದೋ ಒಂದು ಬೇರೆ ದೇಶದ ಅಥವಾ ಬೇರೆ ಜನಾಂಗದ ಒಂದು ಧರ್ಮಗ್ರಂಥವನ್ನು ಓದಿರ್ತೀವಿ ಅಂತ ತಿಳ್ಕೊಳ್ಳೋಣ. ಅಲ್ಲಿ ನಮಗೇನೋ ಒಂದು ಅರಿವಾಗುತ್ತೆ. ಆ ಅರಿವಾಗಿದ್ದನ್ನು ನಮ್ಮ ನಿಜ ಜೀವನದಲ್ಲಿ ನಡೆಯುವಂತಹ ಆಧ್ಯಾತ್ಮಿಕ ಆಚರಣೆಗಳಿರ್ಬೋದು, ದೈವಿಕ ಆಚರಣೆಗಳಿರ್ಬೋದು, ಅಥವಾ ನಮ್ಮ ದಿನನಿತ್ಯದ ಆಚರಣೆಗಳಲ್ಲಿ ಬದಲಾವಣೆಗಳನ್ನು ಕಂಡಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯರ ಹತ್ರ ಹೋಗಿ ಚರ್ಚೆ ಮಾಡಲಿಕ್ಕೆ ಹೋದರೆ, ದೇವರ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋದರೆ ಬಾಯಿ ಮುಚ್ಕೊಂಡ್ಬಿದ್ದಿರು ಅಂತಾರೆ. ಬಾಯಿ ಮುಚ್ಕೊಂಡ್ಬಿದ್ದರು. ಯಾಕೆ? ಅವ್ರಿಗೆ ಗೊತ್ತಿರೋದು ಇಷ್ಟೇ, ಎಲ್ಲ ಕಡೆ ದೇವರಿದ್ದಾನೆ, ಎಲ್ಲದರಲ್ಲೂ ದೇವರಿದ್ದಾನೆ. ಅದೇ ನಮ್ಮದು ಒಂದು ವಿಷ್ಣು ಪುರಾಣದಲ್ಲಿ ಒಂದು ಕತೆ ಬರ್ತದಲ್ಲ, ವಿಷ್ಣು ಅವತಾರಗಳನ್ನು ಎತ್ತಾನೆ, ಎತ್ತಿ ದುಷ್ಟರನ್ನೆಲ್ಲ ಸಂಹಾರ ಮಾಡಿಬಿಡ್ತಾನೆ, ಶಿಷ್ಟರನ್ನು ಮಾತ್ರ ರಕ್ಷಣೆ ಮಾಡ್ತಾನೆ. ಈಗ ಹಿರಣ್ಯಕಶಿಪು ಕತೆ ತಗೊಳ್ಳೋಣ. ಪ್ರಹ್ಲಾದ, ಹಿರಣ್ಯಕಶಿಪು, ಅದೊಂದು ಪುರಾಣದಲ್ಲಿ ಬರ್ತಕ್ಕಂಥ ಕತೆ. ಆ ಕತೆ ಬರೆದವರು ಕೂಡ ತುಂಬ ಚೆನ್ನಾಗಿ ಪಾತ್ರಧಾರಿಗಳನ್ನು ಸೃಷ್ಟಿಸಿ ಬರೆದಿದ್ದಾರೆ. ಅಲ್ಲಿ ಈ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಅವ್ರನ್ನೆಲ್ಲ ರಾಕ್ಷಸರು ಅಂತ ಕರೀತಾರೆ. ಯಾಕೆ ಅಂತಂದರೆ ಅವರು ಏಕದೇವ ಆರಾಧಕರು, ಅವರು ಲಿಂಗ ಪೂಜಕರು, ಅವರು ನಿರಾಕಾರ ಶಿವನನ್ನು ಬಿಟ್ಟು ಇನ್ನೊಂದನ್ನು ಅವರು ದೇವರು ಅಂತ ಒಪ್ತಿರಲಿಲ್ಲ. ಅದಕ್ಕೆ ಅವ್ರನ್ನೆಲ್ಲ ರಾಕ್ಷಸರು ಮಾಡಿಬಿಟ್ರು.
ಅಲ್ಲಿ 2 ಭಾಗ ಇತ್ತು, ಶೈವರು ಮತ್ತು ವೈಷ್ಣವರು ಅಂತ. ಶೈವರು ಲಿಂಗ ಪೂಜಕರು, ಏಕದೇವ ಆರಾಧಕರು. ವೈಷ್ಣವರು ದೇವತೆಗಳ ಆರಾಧಕರು, ಬಹುದೇವ ಆರಾಧಕರು. ಈಗ ಅವರಿಬ್ಬರಲ್ಲಿ ಆಚರಣೆ ವಿಚಾರದಲ್ಲಿ ಅವಾಗವಾಗ ಕ್ಲಾಶಸ್ ಆಗ್ತಾನೇ ಇತ್ತು. ಈ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪ ಅವರು ಈ ದೇವತೆಗಳ ಪೂಜೆಯನ್ನು ಒಪ್ತಾ ಇರಲಿಲ್ಲ. ಆ ದೇವತೆಗಳ ಹೆಸರಿನಲ್ಲಿ ಹೋಮ ಹವನಗಳನ್ನು ಮಾಡೋದನ್ನು ಒಪ್ತಿರಲಿಲ್ಲ ಅವರು. ನಿರಾಕಾರ ಶಿವ ಒಬ್ಬನೇ ಇರೋದು, ನಿರಾಕಾರ ದೇವರು ಒಬ್ಬನೇ ಇರೋದು, ಅವನು ಲಿಂಗರೂಪಿಯಾಗಿ ಅವನನ್ನು ನಾವು ಪೂಜಿಸಬೇಕು, ನೀವೂ ಹಾಗೆ ಮಾಡಿರಿ ಅಂತ ಹೇಳಿಬಿಟ್ಟು ಅವರು ಬಲಾತ್ಕಾರ ಮಾಡೋರು. ಅದನ್ನು ಒಪ್ಪದೇ ಇರತಕ್ಕಂಥ ಈ ವೈಷ್ಣವರು ಅವರನ್ನು ನೋಡು, ಇವು ನಮ್ಮ ವಿಷ್ಣುವನ್ನೇ ಒಪ್ಪಲ್ಲ, ಇವರು ನಮ್ಮ ವಿಷ್ಣು ಎಂಥ ಪರಾಕ್ರಮಿ, 10 ಅವತಾರಗಳನ್ನು ಎತ್ತಿ ಬಂದು 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 ಈ ಜಗತ್ತನ್ನು ಕಾಯ್ತಾ ಇದ್ದಾನೆ ಅಂತ ಹೇಳಿ ಇವ್ರದ್ದು ಒಂದು ವಾದ. ಅವಾಗ ಹಿರಣ್ಯಾಕ್ಷನನ್ನು ಒಬ್ಬ ರಾಕ್ಷಸನ ಅಂತ ಹೇಳಿ ಸೃಷ್ಟಿಸಿ ಒಂದು ಕತೆ ಬರೀತಾರೆ. ಹಿರಣ್ಯಾಕ್ಷ ಈ ಹರಿಯನ್ನು ಒಪ್ಪೋದಿಲ್ಲ. ಅಂದರೆ ಹರಿಯ ಅವತಾರನಾಗಲಿ, ವಿಷ್ಣು ರೂಪದಲ್ಲಿ ಬಂದಂಥ ಹರಿಯ ಅವತಾರಗಳನ್ನು ಅವನು ಒಪ್ಪೋದಿಲ್ಲ. ಇವರೆಲ್ಲ ದೇವತೆಗಳು, ನಾವು ಅವ್ರನ್ನ ಪೂಜೆ ಮಾಡೋದಿಲ್ಲ, ಅವ್ರಿಗೆ ತಲೆ ಬಾಗ್ಸಲ್ಲ ಅಂತ ಹೇಳ್ತಾರೆ. ಆವಾಗ ಹಿರಣ್ಯಾಕ್ಷನ ಮೇಲೆ ಒಂದು ಕತೆ ಬರೀತಾರೆ. ಹಿರಣ್ಯಾಕ್ಷ ಒಬ್ಬ ರಾಕ್ಷಸ, ಅದಕ್ಕೋಸ್ಕರ ಅವನಿಗೆ ದೈವಭಕ್ತಿ ಇಲ್ಲ, ಅವನು ನಮ್ಮ ವಿಷ್ಣುವನ್ನು ಒಪ್ಪಲ್ಲ ಅಂತ ಹೇಳಿ, ಒಪ್ಪದೇ ಇರೋದಕ್ಕೋಸ್ಕರ ಅವರ ಮಗ ಹರಿಭಕ್ತನಾಗಿ ಹುಟ್ಟಿ ತಂದೆ ವಿರುದ್ಧವಾಗಿ ನಿಲ್ತಾನೆ ಅನ್ನುವಂತಹ ಕಥೆಯಲ್ಲಿ, ಆ ಕಥಾ ಸಾರಾಂಶದಲ್ಲಿ ಮಗ ಅಪ್ಪನಿಗೆ ಹೇಳ್ತಾನೆ ಹರಿನೇ ದೇವರು ಅಂತ. ಆವಾಗ ತಂದೆ ಹೇಳ್ತಾನೆ ಹರಿ ದೇವರಲ್ಲಪ್ಪ, ಅವನು ದೇವತೆಗಳಿಗೆ ಸಾಲದಲ್ಲಿ ಸೇರ್ತಾರೆ, ನಿರಾಕಾರ ಶಿವನೇ ದೇವರು, ಈ ಲಿಂಗನೇ ದೇವರು ಅಂತ ಹೇಳಿಬಿಟ್ಟು ಹಿರಣ್ಯಕಶಿಪು ಹೇಳ್ತಾನೆ. ಆದರೆ ತನ್ನ ಮಗನೇ ಒಪ್ಪೋದಿಲ್ಲ ಅಂತ ಹೇಳಿ ಕತೆ ಬರೀತಾರೆ. ಮಗನಿಗೂ ಅಪ್ಪನಿಗೂ ವಾದ ವಿವಾದ ಆದಂಥ ಸಂದರ್ಭದಲ್ಲಿ ಹರಿ ಎಲ್ಲ ಕಡೆ ಇದ್ದಾನೆ, ಎಲ್ಲದರಲ್ಲೂ ಇದ್ದಾನೆ ಅಂತ ಹೇಳಿಬಿಡ್ತಾನೆ. ಯಾರು? ಪ್ರಹ್ಲಾದ. ನಿನ್ನ ಹರಿ ಎಲ್ಲಿದ್ದಾನಪ್ಪ ಅಂತ ಹಿರಣ್ಯಕಶಿಪು ಕೇಳಿದಾಗ, ನನ್ನ ಹರಿ ಎಲ್ಲ ಕಡೆ ಇದ್ದಾನೆ, ಎಲ್ಲದರಲ್ಲೂ ಇದ್ದಾನೆ ಅಂತ ಹೇಳಿಬಿಡ್ತಾನೆ. ಎಲ್ಲ ಕಡೆ ಇದ್ದಾನ? ಇಲ್ಲಿದ್ದಾನ, ಈ ಕಂಬದಲ್ಲೂ ಇದ್ದಾನ ಅಂತ ಕೇಳ್ತಾನೆ. ಹೌದು, ಈ ಕಂಬದಲ್ಲೂ ಇದ್ದಾನೆ ಅಂತ ಹೇಳಿದಾಗ ಹಿರಣ್ಯಕಶಿಪು ಗದೆ ತಗೊಂಡು ಆ ಕಂಬವನ್ನು ಓಡಿತಾನೆ. ಹೊಡೆದಾಗ ಅದರೊಳಗಡೆಯಿಂದ ಉಗ್ರ ನರಸಿಂಹ ಈಚೆ ಬರ್ತಾನೆ. ಇದು ಒಂದು ಕತೆ, ಒಂದು ಕಟ್ಟು ಕತೆ. ಕಂಬದಲ್ಲಿ ಯಾವ ದೇವರು ಒಳಗಡೆ ಸೇರ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಕತೆ ಬರೆದಿರ್ತಕ್ಕಂಥ ಒಳ್ಳೆ ಚಮತ್ಕಾರ. ಒಬ್ಬ ಕಥೆಯನ್ನು ವಿಷ್ಣುವನ್ನೇ ದೇವ್ರನ್ನ ಮಾಡಬೇಕು, ವಿಷ್ಣುನ ಬಿಟ್ಟು ಇನ್ಯಾವ ದೇವರು ಈ ಜಗತ್ತಲ್ಲೇ ಇಲ್ಲ, ವಿಷ್ಣು ಒಬ್ಬನೇ ದೇವರು ಅನ್ನುವಂಥದ್ದನ್ನು ಎತ್ತಿ ಹಿಡಿಬೇಕಾಗಿರ್ತಕ್ಕಂಥ ಕಥೆಗಾರ ಏನು ಮಾಡ್ದ, ಇಲ್ಲಿ ಈ ರೀತಿ ಕಥೆಯನ್ನು ಬರೆದು ಹಿರಣ್ಯಾಕ್ಷನನ್ನು ಕೊಲ್ಲಿಸ್ತಾರೆ. ಆ ಉಗ್ರ ನರಸಿಂಹನಿಂದ ಹಿರಣ್ಯಾಕ್ಷನನ್ನು ಕೊಲ್ಲಿಸುವಂಥದ್ದು. ಆವಾಗ ಜನಸಾಮಾನ್ಯರಿಗೆ ಏನಾಯಿತು ಅಂತಂತಂದರೆ, ದೇವರು ಎಲ್ಲ ಕಡೆ ಇದ್ದಾನೆ, ಎಲ್ಲದರಲ್ಲೂ ಇದ್ದಾನೆ ಅನ್ನುವಂಥದ್ದಕ್ಕೆ ಒಂದು ಕತೆ, ಒಂದು ಪ್ಲಾಟ್ಫಾರಮ್ ಆಗಿ ನಮಗೆ ನಿಂತ್ಕೊಂತು. ಹೀಗಾಗಿ ನಮ್ಮ ದೇಶದಲ್ಲಿ ಎಲ್ಲದರಲ್ಲೂ ದೇವರಿದ್ದಾನೆ, ಎಲ್ಲ ಕಡೆ ದೇವರಿದ್ದಾನೆ ಅನ್ನುವಂಥದ್ದು ಮೈಂಡಲ್ಲಿ ಫಿಕ್ಸ್ ಆಗೋಯ್ತು. ನೋಡಿ, ದೇವರು ಒಬ್ಬನೇ, ಅವನು ನಿರಾಕಾರ, ಅವನ ಹೆಸರು ಶಿವ, ಅವನು ತ್ರೈಲೋಕದೊಡೆಯ, ಅವನು ತ್ರೈಜಗದ ಕರ್ತ, ಸ್ವರ್ಗ ಮರ್ತ್ಯ ಪಾತಾಳಕ್ಕೆಲ್ಲ ಒಬ್ಬನೇ ಒಬ್ಬ ಅವನು ಈ ವಸ್ತು ರೂಪದಲ್ಲಿದ್ದರೆ, ಆ ಶಿವನು ಈ ವಸ್ತು ರೂಪದಲ್ಲಿದ್ದರೆ ಈ ವಸ್ತುಗಳೆಲ್ಲ ಒಂದಿನ ನಾಶ ಆಗುತ್ತಲ್ಲ. ಕಲ್ಲು ದೇವರಾಗಿದ್ದರೆ ನಾವು ಕಲ್ಲು ಹೊಡಿತೀವಲ್ಲ, ಮರ ದೇವರಾದರೆ ಮರನ ಕೊಯ್ತೀವಲ್ಲ, ಈ ಭೂಮಿ ದೇವರಾಗಿದ್ದರೆ ಭೂಮಿನ ಮೆಟ್ಟಿ ನಿಲ್ತೀವಲ್ಲ, ಒಂದಿನ ಪ್ರಳಯಕ್ಕೆ ಒಳಗಾದರೆ ಭೂಮಿ ಎಲ್ಲ ನಾಶ ಆಗ್ಬಿಡ್ತದಲ್ಲ. ಇಲ್ಲಿ ಸೃಷ್ಟಿಕರ್ತ ಯಾವತ್ತೂ ಸೃಷ್ಟಿಯ ವಸ್ತುಗಳಾಗೋದಿಲ್ಲ. ಸೃಷ್ಟಿನೇ ಬೇರೆ, ಸೃಷ್ಟಿಕರ್ತನೇ ಬೇರೆ. ಅದಕ್ಕೆ ನಮ್ಮ ಶರಣರು ಹೇಳ್ತಾರಲ್ಲ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ,
ಇನ್ನು ಉತ್ತನ್ನು ಕಂಡ್ರೂ ಕೂಡ ಸುತ್ತಕ್ಕೆ ಶುರು ಮಾಡ್ತಾರೆ. ಬೆಟ್ಟ ಕಂಡ್ರೆ ಇಲ್ಲ ಬೆಟ್ಟ ಹತ್ಕೊಂಡು ದೇವ್ರು ನೋಡೋಕ್ಕೆ ಅಂತ ಹೋಗ್ತಾರೆ, ಇಲ್ಲಾಂದರೆ ಬೆಟ್ಟನೇ ಸುತ್ತಬಿಡ್ತಾರೆ. ಆದರೆ ಇವನ್ನೆಲ್ಲವನ್ನು ಕೂಡ ಇಟ್ಟಂಥವನು ಆ ಒಬ್ಬ ಇದ್ದಾನೆ, ಆ ದೇವ್ರಂತ ಒಬ್ಬ ಇದ್ದಾನೆ, ಒಬ್ಬ ಪರಮಾತ್ಮ ಶಿವ ಅಂತ ಇದ್ದಾನೆ ಅನ್ನುವಂಥದ್ದೇ ಇವರಿಗೆ ಗೊತ್ತಿಲ್ಲ ಅಂತಂತಂದರೆ, ಅವನ ಸೃಷ್ಟಿಯ ವಸ್ತುಗಳೇ ಇವರಿಗೆ ದೇವ್ರಂಗೆ ಕಾಣಿಸ್ಬಿಟ್ರೆ ಏನು ಮಾಡೋದು? ಅದಕ್ಕೆ ನಮ್ಮ ಶರಣರು ಭಾಳ ಪಶ್ಚಾತ್ತಾಪದಿಂದ ಹೋಗ್ತಾರೆ. ಒಣಗುವ ಮರವ, ಬತ್ತುವ ಜಲವ ನೆಚ್ಚಿ ನಡೆಯುವವರು ನಿಮ್ಮನ್ನೆತ್ತ ಬಲ್ಲರಯ್ಯ. ಇವೆಲ್ಲ ಒಂದು ದಿನ ನಾಶ ಆಗ್ತದೆ. ಆದರೆ ಈ ನಾಶ ಆಗೋದನ್ನೇ ಇವರು ದೇವರು ಅಂತ ಕರೀತಾರೆ ಅಂತಂದಮೇಲೆ ಇವನ್ನೆಲ್ಲ ಇಟ್ಟವನು ನೀನು ಅನ್ನುವಂಥದ್ದು ಪರಿಜ್ಞಾನನೇ ನಮ್ಮ ಜನಗಳಿಗಿಲ್ವಲ್ಲ ಅಂಥೇಳಿ ಶರಣರು ಬಹಳ ನೊಂದ್ಕೊಳ್ತಾರೆ. ಇನ್ನು ಈ ಆಯಿತು ಒಪ್ಕೊಳ್ಳೋಣ, ಈಗ ಎಲ್ಲ ದೇವ್ರುಗಳು ಅದು ದೇವರು ಇದು ದೇವರು ಇದು ದೇವರು ಇದು ದೇವರು ಅಂತ ಹೇಳಿಬಿಟ್ಟು ನಾವು ಒಪ್ಕೊಂಬಿಟ್ವಿ, ಪೂಜೆನೂ ಮಾಡಿಬಿಟ್ವಿ, ನಮ್ಮ ಭಕ್ತಿನೂ ಸಮರ್ಪಣೆ ಮಾಡಿಬಿಟ್ವಿ. ಮತ್ತು ಸುಮ್ಮನೆ ಆಗಬೇಕಲ್ಲ, ಮತ್ತು ಇನ್ನೊಂದು ದೇವ್ರನ್ನ ಯಾಕೆ ಹುಡ್ಕೊಂಡು ಹೋಗ್ತಾರೆ? ಇನ್ನೊಂದು ದೇವ್ರನ್ನ ಹುಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಸಮಾಧಾನ ಆಗಲಿಲ್ಲ. ಈಗ ಬೆಟ್ಟ ಹತ್ಕೊಂಡು ಯಾವುದೋ ಒಂದು ದೇವ್ರಿಗೆ ಹೋಗಿದ್ರು, ಇರೋದನ್ನೆಲ್ಲ ಕೊಟ್ಟರು, ತಲೆನೂ ಬೋಳಿಸ್ಕೊಂಡ್ರು, ಬಂದರು ಅಂತ ಇಟ್ಕೊಳ್ಳಿ. ಸಮಾಧಾನ ಆಗಬೇಕಲ್ಲ, ದೇವ್ರಿಗೆ ಹೋಗಿದ್ದೋ ನಾವು ದೇವರನ್ನು ಕಂಡುಬಿಟ್ಟು ಬಂದೋ ಸಮಾಧಾನ ಆಗಬೇಕಲ್ಲ. ಸ್ವಲ್ಪ ದಿನ ಆದ್ಮೇಲೆ ಅದನ್ನು ಬಿಡ್ತಾರೆ, ಇನ್ನೊಂದು ದೇವ್ರಿಗೆ ಹೋಗ್ತಾರೆ. ಯಾಕೆ ಅಂತಂದರೆ ಅವರ ಕಣ್ಣು ಒಪ್ಪಿರಬಹುದು, ಅವರ ಮನಸ್ಸು ಒಪ್ಪಿರಬಹುದು, ಅವರ ಬುದ್ಧಿ ಒಪ್ಪಿರ್ಬೋದು ಅದು ದೇವರು ಅಂತ, ಆದರೆ ಅವರ ಆತ್ಮ ಒಪ್ಪಿಲ್ಲ. ಇದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಅವರ ಆತ್ಮ ಒಪ್ಪಿಲ್ಲ. ಆತ್ಮಕ್ಕೆ ಯಾರೂ ಯಾಮಾರ್ಸೋಕ್ಕಾಗಲ್ಲ. ಏಕೆಂದರೆ ಆತ್ಮ ಅದು ಪರಮಾತ್ಮನ ಅಂಶ, ಅದು ಶಿವಲೋಕದಿಂದ ಭೂಲೋಕಕ್ಕೆ ಬಂದಿರತಕ್ಕಂಥ ಅದೊಂದು ಚೈತನ್ಯ. ಅದನ್ನು ಯಾಮಾರ್ಸೋಕ್ಕೆ ಯಾರ ಕೈನಲ್ಲೂ ಆಗಲ್ಲ. ಆತ್ಮಕ್ಕೆ ತೃಪ್ತಿ ಆಗಲಿಲ್ಲ. 108 ದೇವರುಗಳಿಗೆ ನೀವು ಹೋದ್ರೂ ಕೂಡ ಇವ್ಯಾವ ದೇವರಲ್ಲ ಅಂತ ಹೇಳಿಬಿಟ್ಟು ತಾತ್ಕಾಲಕ್ಕೆ ನಿಮ್ಮ ಬುದ್ಧಿ, ನಿಮ್ಮ ಮತಿ ಅಥವಾ ನಿಮ್ಮ ಮನಸ್ಸು ಒಪ್ಕೊಂಡ್ರೂ ಕೂಡ 1-2-3 ದಿನಕ್ಕೆ ಮತ್ತೆ ಆತ್ಮ ಏನು ಮಾಡ್ತದೆ, ಪರಮಾತ್ಮನನ್ನು ನೋಡಬೇಕು ಅಂತ ತವಕ ಪಡುತ್ತೆ. ಅದಕ್ಕೆ ನಾವು ತೋರಿಸೋ ದೇವರುಗಳು ಅದಕ್ಕೆ ಮೆಚ್ಚುಗೆ ಆಗೋದಿಲ್ಲ. ಆತ್ಮಕ್ಕೆ ಬೇಕು ಪರಮಾತ್ಮ, ನದಿಗೆ ಬೇಕು ಸಮುದ್ರ. ಏಕೆಂದರೆ ಸಮುದ್ರದಿಂದಲೇ ನದಿ ಆಗಿದ್ದು, ಸಮುದ್ರದ ನೀರೇ ನದಿ ಆಗಿ ಮತ್ತೆ ಸಮುದ್ರ ಸೇರೋದು. ಹಾಗೆ ಆ ಪರಮಾತ್ಮನಿಂದ ಆದಂತಹ ಈ ಆತ್ಮ ಮತ್ತೆ ಪರಮಾತ್ಮನಲ್ಲೇ ಸೇರಬೇಕು ಅಂತ ಹಂಬಲಿಸುತ್ತೆ. ಅದನ್ನು ನಾವು ಯಾರೂ ಯಾಮಾರ್ಸೋಕ್ಕಾಗಲ್ಲ. ಆ ನಿರಾಕಾರ ಶಿವನ್ನ ಬಿಟ್ಟು ಇನ್ಯಾವುದನ್ನು ತೋರಿಸಿರೂ ಕೂಡ ಅದು ನಿಮಗೋಸ್ಕರ 1-2 ದಿನ ಸುಮ್ಮನೆ ಇರ್ತದೆ, ತಿರ್ಗಾ ಹಂಬಲ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ನಾವು ನಿರಾಕಾರ ಶಿವನನ್ನು ತೋರಿಸಿದ ದಿನವೇ ಆತ್ಮ ತೃಪ್ತಿಯಾಗುತ್ತೆ. ಆಮೇಲೆ ನೀವು ಯಾವ ದೇವ್ರಿಗೆ ಹೋಗೋದು ಕೂಡ ಅದು ಒಪ್ಪಲ್ಲ. ದೇವ್ರು ಸಿಕ್ಕಾಯ್ತಲ್ಲ ಮತ್ತಿನ್ನು ಯಾಕೆ, ಎಲ್ಲಿಗೆ ಹೋಗೋದು, ಬೇಡ ಅಂತದೆ, ಅಲ್ಲಿಗೆ ನಿಲ್ಲಿಸ್ಬಿಡ್ತದೆ. ಈ ಕೆಲವು ಸಮುದಾಯದವರು ಅವ್ರಿಗೆ ದೇವ್ರು ಸಿಕ್ಕಿದ್ದಾನೆ, ನೀವು ಅವ್ರ ಕೈ ಕತ್ತರಿಸ್ತೀವಿ, ತಲೆ ತೆಗಿತೀವಿ ಅಂದರೆ ಇನ್ನೊಂದು ದೇವ್ರಿಗೆ ಹೋಗೋದಿಲ್ಲ. ನೀವು ಯಾವ ಸಮುದಾಯ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅದು ಯಾವ ಸಮುದಾಯ ದೇವ್ರುಗಳಿಗೆ ಹೋಗೋದಿಲ್ಲ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ. ನಾವು ಆ ನಿರಾಕಾರ ಶಿವನನ್ನು ಬಿಟ್ಟು ಇನ್ನು ಯಾವ ದೇವ್ರಿಗೆ ಹೋದ್ರೂ ಕೂಡ ನಿಮಗೆ ಅಲ್ದಾಟ ತಪ್ಪಲ್ಲ, ನೀವು ಸ್ಟಾಪ್ ಮಾಡೋದಿಲ್ಲ. ಎಷ್ಟು ದೇವ್ರುಗಳಿಗೆ ಹೋದರೂ ಮತ್ತಷ್ಟು ದೇವ್ರುಗಳಿಗೆ ಹೋಗಬೇಕು, ಆ ದೇವ್ರುಗಳಿಗೆ ಹೋದರೆ ಮತ್ತಷ್ಟು ದೇವ್ರುಗಳಿಗೆ ಹೋಗಬೇಕು ಅಂತ ಅನಿಸುತ್ತೆ ಹೊರತು ಆ ನಿರಾಕಾರ ಶಿವನನ್ನು ಆತ್ಮಕ್ಕೆ ಪರಿಚಯ ಮಾಡಿಕೊಡುವವರೆಗೆ ನಿಮಗೆ ಸುತ್ತಾಟ ತಪ್ಪೋದೇ ಇಲ್ಲ. ದೇವರು ಎಲ್ಲ ಕಡೆ ಯಾಕಿರಬೇಕು, ಎಲ್ಲಿರ್ತಾನೆ? ತುಟ್ಟ ತುದಿಯಲ್ಲಿ, ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಇದ್ದಾನೆ. ಅಲ್ಲಿಂದ 3 ಲೋಕಗಳನ್ನು ಆಳ್ತಾನೆ. ಇವಾಗ ನಮ್ಮದು ಕೇಂದ್ರ ಸರ್ಕಾರ ಡೆಲ್ಲಿನಲ್ಲಿದೆ, ಅಲ್ಲಿಂದ ಈ ಭಾರತ ದೇಶದ ಭೂಪಟವನ್ನೆಲ್ಲ ಆಳ್ತಾ ಇಲ್ವಾ? ಈಗ ಆಕಾಶವಾಣಿ ಬೆಂಗಳೂರಲ್ಲಿದೆ, ಅದರ ರಿಸೀವಿಂಗ್ ಸ್ಟೇಷನ್ಸು ಬೇರೆ ಬೇರೆ ಕಡೆನೂ ಇದ್ದಾವೆ. ಅದರ ಮುಖಾಂತರ ಇಡೀ ವ್ಯಾಪ್ತಿಯನ್ನು ಆಕಾಶವಾಣಿ ಆಗಲಿ ದೂರದರ್ಶನ ಆಗಲಿ ಅಲ್ಲಿಂದ ಮಾನಿಟರ್ ಮಾಡ್ತಾ ಇದ್ದಾವೆ. ಎಲ್ಲ ಕಡೆ ಇರ್ಲಿಕ್ಕೆ ಸಾಧ್ಯನಾ? ಈಗ ಚಂದ್ರಲೋಕಕ್ಕೆ ಒಂದು ರಾಕೆಟನ್ನು ಉಡಾವಣೆ ಮಾಡಿದ್ದಾರೆ. ಅದನ್ನು ನಾವು ಹೋಗಿದ್ದೀವಿ ಅಲ್ಲಿಗೆ? ಇಲ್ಲ, ನಾವು ಇಲ್ಲಿ ನಿಂತ್ಕೊಂಡೆ ರಿಮೋಟ್ ಮಾಡ್ತಾ ಇಲ್ವಾ?
ಒಬ್ಬ ಮನುಷ್ಯನಿಗೆ ಇಲ್ಲಿಂದ ಹಿಡ್ಕೊಂಡು ಚಂದ್ರಲೋಕದವರೆಗೆ ರಿಮೋಟ್ ಮಾಡ್ತಾನೆ ಅನ್ನೋದಾದರೆ, ಈ ಸೃಷ್ಟಿಯನ್ನೇ ತನ್ನ ಕೈನಲ್ಲಿಟ್ಕೊಂಡು ಲಾಲನೆ ಮಾಡ್ತಾ ಇರ್ತಕ್ಕಂಥ ಭಗವಂತನಿಗೆ, ಶಿವನಿಗೆ ಇವನು ಎಲ್ಲ ಕಡೆ ಇದ್ದುಕೊಂಡೇ ಮಾಡಬೇಕಾ? ಅವನು ಅಲ್ಲಿದ್ಕೊಂಡೇ ನೋಡ್ತಾನೆ, ಅಲ್ಲಿದ್ಕೊಂಡೇ ಮಾನಿಟರ್ ಮಾಡ್ತಾನೆ ಎಲ್ಲವನ್ನು. ಅವನಿಗೆ ಈ ಭೂಲೋಕ ಅಂತಕ್ಕಂಥದ್ದು, ಈ ಬ್ರಹ್ಮಾಂಡ ಅಂತಕ್ಕಂಥದ್ದು ಒಂದು ಸಣ್ಣ ಚೆಂಡು ಇರ್ಬೋದು, ಅಥವಾ ಒಂದು ಸಣ್ಣ ಮನೆ ಥರ ಇರ್ಬೋದು ಅವನಿಗೆ. ಅದನ್ನು ಬಿಟ್ಟುಬಿಟ್ಟು ನಾವು ಎಲ್ಲ ಕಡೆನೂ ಇದ್ದಾನೆ, ಇಲ್ಲಿದ್ದಾನ, ಹೌದು, ಅಲ್ಲಿದ್ದಾನ, ಹೌದು, ಇಲ್ಲಿದ್ದಾನೆ, ಈ ಕೋಣೆನಲ್ಲಿದ್ದಾನ, ಈ ಕಂಬದಲ್ಲಿದ್ದಾನ, ಈ ಮರದಲ್ಲಿದ್ದಾನ, ಹೌದು 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 ಹೌದು. ಏನು ಅವನ ಶ್ರೇಷ್ಠತೆ ಏನಾಯಿತು? ಅವನ ಘನತೆ ಏನಾಯಿತು? ದೇವರ ಘನತೆ ಏನಾಯಿತು? ಈ ಬಾತ್ರೂಮಲ್ಲೇ ಇದ್ದಾನ? ಆ ಬಾತ್ರೂಮಲ್ಲೇ ಇದ್ದಾನೆ. ಏನಿದು? ದೇವರ ವ್ಯಕ್ತಿತ್ವಕ್ಕೆ, ದೇವರ ಶ್ರೇಷ್ಠತೆಗೆ ಅವನಿಗೆ ಎಷ್ಟು ನಾವು ಕೇವಲ ಮಾಡಿದ್ವಲ್ವ. ಅದರಿಂದ ದೇವರು ಕೈಲಾಸದಲ್ಲಿ, ಅಂದರೆ ಶಿವಲೋಕದಲ್ಲಿ, ಈ ಜಗತ್ತಿನ ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಬೆಳಕಿನ ರೂಪದಲ್ಲಿದ್ದಾನೆ. ಅಲ್ಲಿಂದಲೇ ಇಷ್ಟನ್ನು ಕೂಡ ಮಾನಿಟರ್ ಮಾಡ್ತಾನೆ. ಅವನು ಸರ್ವಶ್ರೇಷ್ಠ. ಅವನು ಈ ಜಗತ್ತನ್ನೇ ಉದ್ಭವ ಮಾಡಿದ್ದಾನೆ. ಈ ಜಗತ್ತನ್ನು ಉದ್ಭವ ಮಾಡಿ ಈ ಸಕಲಗಳನ್ನು ಕೂಡ ಅವನೇ ಮಾಡಿದ್ದಾನೆ. ಹಂಗಿರುವಾಗ ಅವನು ಅದರೊಳಗಡೆ ಇರಬೇಕು ಅಂತ ಏನಿದೆ? ಈಗ ಉದಾಹರಣೆಗೆ ನಮ್ಮಲ್ಲಿ ಕುಂಬಾರರಿದ್ದಾರೆ. ಕುಂಬಾರ ಮಡಿಕೆಯನ್ನು ಮಾಡ್ತಾನೆ. ಮಡಿಕೆಯನ್ನು ಮಾಡಿದ ಕುಂಬಾರ ಅವನು ಮಡಿಕೆ ಹಾಕ್ತಾನ? ಮಡಿಕೆನೇ ಬೇರೆ, ಕುಂಬಾರನೇ ಬೇರೆ. ಮಡಿಕೆ ಮಾಡಿದವ ಕುಂಬಾರ, ಆದರೆ ಮಡಿಕೆ ಕುಂಬಾರನಲ್ಲ. ಬೆಳೆಯನ್ನು, ಬೀಜವನ್ನು ಬಿತ್ತಿದವ, ಬೆಳೆದವ ಅವನು ಯಾರು? ಕೃಷಿಕ. ಅವನು ಒಕ್ಕಲಿಗ. ಬೆಳೆ ತಾನು ಒಕ್ಕಲಿಗನೇ, ಆ ಬೆಳೆ ಒಕ್ಕಲಿಗ ಆಗೋಕ್ಕಾಗುತ್ತಾ? ಇನ್ನು ಚಿನಿವಾರ ಆಭರಣಗಳನ್ನ ಮಾಡ್ತಾನೆ. ಆ ಆಭರಣಗಳು ಚಿನಿವಾರ ಆಗ್ಲಿಕ್ಕೆ ಸಾಧ್ಯನಾ? ಕಮ್ಮಾರ ಏನು ಮಾಡ್ತಾನೆ? ಕಬ್ಬಿಣವನ್ನು ತಯಾರು ಮಾಡ್ತಾನೆ. ಕಬ್ಬಿಣವನ್ನು ತಯಾರು ಮಾಡಿದ ಆ ಕ್ಷಣಕ್ಕೇ ಆ ಕಬ್ಬಿಣವೇ ಆ ಕಮ್ಮಾರನ ಹಾಕ್ತಾನ. ಇನ್ನು ಚಪ್ಪಲಿಯನ್ನು ತಯಾರು ಮಾಡೋನು ಚಮ್ಮಾರ. ಆ ಚಪ್ಪಲಿ ಚಮ್ಮಾರನಾಗ್ಲಿಕ್ಕೆ ಸಾಧ್ಯನಾ? ಹಾಗೆ ಈ ಜಗತ್ತನ್ನು ಸೃಷ್ಟಿಸಿದವನು ಪರಮಾತ್ಮ ನಿರಾಕಾರ ಶಿವ, ಅವನೇ ಜಗತ್ತಾಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅದೆಲ್ಲ ನಮ್ಮ ತಪ್ಪು ಕಲ್ಪನೆ. ನಾವು ಅವನ ಮಟ್ಟಕ್ಕೆ ನಾವು ಹೋಗಿ ಅವನನ್ನು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನ, ಆ ದಿವ್ಯ ಚಕ್ಷು, ಅಂತರ್ಚಕ್ಷು, ಆ ದಿವ್ಯ ಜ್ಞಾನ ನಮಗೆ ಇಲ್ಲದೇ ಇರೋದ್ರಿಂದ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಅವನ ಆ ಘನತೆಗೆ, ಅವನ ದೈವತ್ವಕ್ಕೆ, ಆ ಪರಮಾತ್ಮ ಶಿವನ ದೈವತ್ವಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ನಾವು ನಡ್ಕೋತಾ ಇದ್ದೀವಿ. ಎಲ್ಲ ಕಡೆ ಆ ಶಿವ ಇರ್ಲಿಕ್ಕೆ ಸಾಧ್ಯ ಇಲ್ಲ, ದೇವರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬ್ರಹ್ಮಾಂಡವನ್ನು ರಚಿಸಿದ ಕ್ಷಣಕ್ಕೆ ಬ್ರಹ್ಮಾಂಡದೊಳಗಡೆ ಎಲ್ಲ ವಸ್ತುಗಳಲ್ಲಿ ಅವನು ಯಾಕಿರಬೇಕು? ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಶರಣರು ಹೇಳಿದ್ದಾರೆ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಕಮ್ಮಾರನು ಕಬ್ಬಿಣವನ್ನು ಮಾಡಿದ ತಕ್ಷಣಕ್ಕೆ ಕಬ್ಬಿಣ ಕಮ್ಮಾರನಾಗುವುದಿಲ್ಲ. ಮಡಿಕೆಯನ್ನು ಮಾಡಿದಂತಹ ಕುಂಬಾರ, ಆ ಮಡಿಕೆ ತಾನು ಕುಂಬಾರನಲ್ಲ. ವ್ಯವಸಾಯವನ್ನು ಮಾಡಿ ಬೆಳೆಯನ್ನು ತೆಗೆಯುವಂತಹ ಒಕ್ಕಲಿಗ ತಾನು ಆ ಬೆಳೆ ಆಗುವುದಿಲ್ಲ. ಆದ್ದರಿಂದ ಈ ಸೃಷ್ಟಿಯನ್ನು ಸೃಷ್ಟಿಸಿದ ಪರಮಾತ್ಮನು ಈ ಸೃಷ್ಟಿ ಒಳಗಡೆ ಇಲ್ಲ. ಅವನು 3 ಲೋಕದ ಒಡೆಯನಾಗಿದ್ದಾನೆ. 3 ಲೋಕದ ಒಡೆಯನಾಗಿದ್ದು ಅವನು ಶಿವಲೋಕದಲ್ಲಿದ್ದು ಅಲ್ಲಿಂದಲೇ ಈ 3 ಲೋಕಗಳನ್ನು ಸಹ ಅವನು ನಿರ್ವಹಣೆ ಮಾಡ್ತಾ ಇದ್ದಾನೆ, ಪೋಷಣೆ ಮಾಡ್ತಾ ಇದ್ದಾನೆ. ಅವನನ್ನು ನಾವು ಮನುಷ್ಯನ ಮಟ್ಟಕ್ಕಾಗಲಿ ಅಥವಾ ಮನುಷ್ಯನನ್ನು ದೇವರ ಮಟ್ಟಕ್ಕಾಗಲಿ ತೊಗೊಂಡು ಹೋದರೆ ದೇವರ ವ್ಯಕ್ತಿತ್ವಕ್ಕೆ ನಮಗೆ ಅಪಚಾರ ಮಾಡ್ದಂಗೆ ಆಗುತ್ತೆ. ಅವು ಏನಾದರೂ ದೇವರು ಈ ಭೂಮಿ ಮೇಲೆ ಬಂದುಬಿಟ್ಟಿದ್ರೆ ಅವನಿಗೂ ಪ್ರಳಯ ಆಗ್ತಾಯಿತ್ತು, ಅವನು ಪಾಪ ಪುಣ್ಯಗಳಿಗೆ ಭಾಗಿಯಾಗ್ತಾ ಇದ್ದ. ಸ್ವರ್ಗ ನರಕ, ಇನ್ನು ಸ್ವರ್ಗ ನರಕ ಅಂತ ಯಾಕೆ ಮಾಡಬೇಕಾಯಿತು? ಬೇಕಾಗಿರಲೇ ಇಲ್ಲ. ಪಾಪ ಪುಣ್ಯ ಅಂತ ಯಾಕೆ ಮಾಡಬೇಕಾಯಿತು? ಯಾಕಂದರೆ ದೇವರೇ ಇಲ್ಲೇ ಇದ್ಬಿಟ್ಟಿದ್ನಲ್ಲ, ಇದನ್ನೇ ಸ್ವರ್ಗ, ಇದನ್ನೇ ನರಕ ಆಗಿಬಿಡ್ತಿತ್ತು. ಇನ್ನು ಪಾಪ ಪುಣ್ಯ ಅಂತಕ್ಕಂಥದ್ದು, ಸ್ವರ್ಗ ನರಕ ಅಂತಕ್ಕಂಥದ್ದು, ಭಕ್ತ ಮತ್ತು ಭಗವಂತ ಅಂತಕ್ಕಂಥ ಭೇದ ಭಾವ ಯಾವುದೂ ಇರ್ತಿಲ್ಲ. ಪಾಪ ಏನೂ ಎಲ್ಲ ಕಲಸಿ ಮೆಣಸಿನ್ಕಾಯಿ ಆಗ್ಬಿಡ್ತಿತ್ತು, ಎಲ್ಲ ಒಂದೇ ಆಗ್ಬಿಡ್ತಿತ್ತು. ಈಗ ದೇವರು ಇಲ್ಲೇ ಇದ್ದಿದ್ರೆ ಪ್ರಳಯ ಯಾಕೆ ಆಗ್ತಿತ್ತು?
ದೇವರು ನಮ್ಮ ಜೊತೆಯಲ್ಲಿ ಎಲ್ಲದರಲ್ಲಿ ಇದ್ದಿದ್ರೆ, ನಮ್ಮ ಒಳಗಡೆ ಇದ್ದಿದ್ದರೆ ವ್ಯಕ್ತಿನೇ, ಇವು ಕೆಲವು ಕಡೆ ವ್ಯಕ್ತಿನೇ ದೇವರು ಅಂತಾರೆ, ಮನುಷ್ಯನೇ ದೇವರು ಅಂತಾರೆ. ಮನುಷ್ಯನೇ ದೇವರಾದರೆ ಮನುಷ್ಯ ಯಾಕೆ ಸುಳ್ಳು ಹೇಳ್ತಾನೆ? ಮನುಷ್ಯ ಯಾಕೆ ಮೋಸ ಮಾಡ್ತಾನೆ, ಕಳ್ತನ ಮಾಡ್ತಾನೆ? ಮನುಷ್ಯ ಯಾಕೆ ಕೊಲೆ ಮಾಡ್ತಾನೆ? ಮನುಷ್ಯ ಯಾಕೆ ಜೈಲಿಗೆ ಹೋಗ್ತಾನೆ? ನಿನ್ನಲ್ಲೇ ಇದ್ದಾನಪ್ಪ ದೇವರು, ನೀನೇ ದೇವರು ಅಂದ್ಬಿಡ್ತಾರೆ. ನಿನ್ನಲ್ಲೇ ಇದ್ದಾನೆ, ನೀನೇ ದೇವರು, ನಿನ್ನಲ್ಲೇ ಇದ್ದಾನೆ, ನೀನೇ ದೇವರು ಅನ್ನೋದಾದರೆ, ಅಂದರೆ ನಿನ್ನಲ್ಲಿ ಕೆಟ್ಟದ್ದೆಲ್ಲ ನಡೀತಾ ಇರೋದು ದೇವ್ರು ಮಾಡ್ತಾ ಇದ್ದಾನೆ. ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆ. ನಾವು ಅವನ ಬಗ್ಗೆ ಸ್ಪಷ್ಟೀಕರಣ ಗೊತ್ತಿಲ್ಲದೆ, ಅವನ ದೈವತ್ವದ ಶಕ್ತಿ ನಮಗೆ ಗೊತ್ತಿಲ್ಲದಲೇ ನಮಗೆ ಇಷ್ಟ ಬಂದಂಗೆ ನಾವು ಮಾಡ್ಕೊಂಡು ಬಿಟ್ಟಿದ್ದೀವಿ. ಇವಾಗ ಪ್ರತಿಯೊಬ್ಬ ವ್ಯಕ್ತಿ ಪಾಪ ಪುಣ್ಯಕ್ಕೆ ಒಳಗಾಗ್ತಾನೆ. ಭವಿ ಮತ್ತು ಭಕ್ತನಾಗ್ತಾನೆ. ಅವನು ನಮ್ಮ ಜೊತೆ ಇದ್ದಿದ್ರೆ ನಾವೆಲ್ಲ ದೇವ್ರುಗಳಾಗ್ಬಿಡ್ತಿದ್ವಲ್ಲ. ಭೂಮಿ ಮೇಲೆ ನಮ್ಮ ಜೊತೆಯಲ್ಲಿ ಎಲ್ಲ ವಸ್ತುಗಳಲ್ಲಿ ಅವನಿದ್ದಾನೆ ಅನ್ನೋದಾಗಿದ್ದಿದ್ರೆ ನಾವು ಈ ಭೂಮಿ ಸ್ವರ್ಗನೇ ಆಗ್ಬಿಡ್ತಿತ್ತಲ್ಲ. ಯಾಕೆ ಅಂದರೆ ದೇವರಿರೋ ಜಾಗ ಅಂತಂದ್ರೆ ಏನು, ಅದೇ ನರಕನ? ಅದು ಸ್ವರ್ಗನೇ ಆಗ್ಬಿಡ್ತಾ ಇತ್ತಲ್ಲ. ಯಾರು ತಪ್ಪೇ ಮಾಡ್ತಿರಲಿಲ್ಲ. ಯಾಕಂದ್ರೆ ದೇವ್ರ ಮಧ್ಯದಲ್ಲಿ ಇದ್ದೀವಲ್ಲ. ನಮ್ಮಲ್ಲೇ ದೇವರಿದ್ದಾನೆ ಅಂತ ಬೇರೆ ಮಾತಾಡ್ತೀವಲ್ಲ, ಎಲ್ಲೆಲ್ಲೂ ದೇವರೇ ಇದ್ದಾನೆ ಅಂತ ಹೇಳ್ತೀವಲ್ಲ. ಎಲ್ಲೆಲ್ಲೂ ದೇವರೇ ಇರುವಾಗ ತಪ್ಪು ಮಾಡಲಿಕ್ಕೆ ಯಾಕೆ ಸಾಧ್ಯ? ಎಲ್ಲ ಕಡೆ ದೇವರು ಇರುವಾಗ ಕೊಲೆಗಳು ಹಾಕಾಗ್ತವೆ, ಜೈಲುಗಳು ಹಾಕಬೇಕಾಗಿತ್ತು, ಪೊಲೀಸ್ನವ್ರು ಹಾಕಬೇಕಾಗಿತ್ತು. ಎಲ್ಲ ಮನುಷ್ಯರು ದೇವತಾ ಮನುಷ್ಯರೇ ಆಗಿಬಿಡ್ತಿದ್ರಲ್ಲ, ಎಲ್ಲ ದೈವ ಮಾನವರೇ ಆಗಿಬಿಡ್ತಿದ್ರಲ್ಲ. ಈ ಭೂಮಿ ಮೇಲೆ ಕೆಟ್ಟದ್ದು ಅಂಥದ್ದೇ ಇರ್ತಿರ್ಲಿಲ್ವಲ್ಲ. ಎಲ್ಲಿ ನೋಡಿದ್ರು ಒಳ್ಳೆಯದೇ, ಎಲ್ಲಿ ನೋಡಿದ್ರು ಯಾಕೆ? ಎಲ್ಲ ಕಡೆ ದೇವರಿದ್ದಾನೆ, ಎಲ್ಲದರಲ್ಲೂ ದೇವರಿದ್ದಾನೆ. ಇನ್ನು ಕೆಟ್ಟದ್ದು ಎಲ್ಲಿಂದ ನೋಡಬೇಕಾಗಿತ್ತು ನಾವು? ಆದ್ದರಿಂದ ಆ ಸೃಷ್ಟಿಕರ್ತ ನಿರಾಕಾರ ಶಿವ, ಅವನು ತಾನು ಶಿವಲೋಕದಲ್ಲಿದ್ದುಕೊಂಡು, ಆ ಸ್ವರ್ಗಲೋಕದಲ್ಲಿ ಇದ್ದುಕೊಂಡು, ಅಥವಾ ಕೈಲಾಸದಲ್ಲಿದ್ದುಕೊಂಡು, ಬೆಳಕಿನ ರೂಪದಲ್ಲಿ ಈ ಜಗತ್ತಿನ ಈ ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿದ್ದುಕೊಂಡು ಈ ಸಮಷ್ಟಿಯನ್ನೆಲ್ಲ, ಈ ಸೃಷ್ಟಿಯನ್ನೆಲ್ಲವನ್ನು ಕೂಡ ಆಳ್ವಿಕೆ ಮಾಡ್ತಾ ಇದ್ದಾನೆ. ಆದ್ದರಿಂದ ನಾವು ಅವನ ದೈವತ್ವಕ್ಕೆ ಚ್ಯುತಿ ಬಾರದಂತೆ ನಾವು ಅವನ್ನ ಅರ್ಥ ಮಾಡ್ಕೊಬೇಕು. ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಶಿವನನ್ನು ಸೀದಾ ನೇರ ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ನಾವು ದೇವರು ಅಂದ ತಕ್ಷಣಕ್ಕೆ ಎಲ್ಲದರಲ್ಲೂ ದೇವರನ್ನು ನೋಡುವಂತಹ ಆ ಒಂದು ಕಾನ್ಸೆಪ್ಟನ್ನು ಬಿಟ್ಟುಬಿಡಬೇಕು. ಅದು ದೇವರು ಮಾಡಿರ್ತಕ್ಕಂಥ ಒಂದು ವಸ್ತು ಅಷ್ಟೇ. ಏನಕ್ಕೆ ಇಟ್ಟಿದ್ದಾನೆ ಅದು ಅವನಿಗೆ ಗೊತ್ತು. ಮನುಷ್ಯನ ಅಗತ್ಯಕ್ಕೋಸ್ಕರ ಇಟ್ಟಿದ್ದಾನೆ. ಬೆಟ್ಟ ಇಟ್ಟಿದ್ದ, ಇವತ್ತು ಬೆಟ್ಟನೆಲ್ಲ ನಾವು ಕಡಿದು ಅದರಲ್ಲಿ ಬೆಟ್ಟನೆಲ್ಲ ತೊಗೊಂಡು ಜಲ್ಲಿಗಳು ಮಾಡ್ತಾ ಇಲ್ವಾ? ಅದರಲ್ಲಿ ಬರ್ತಕ್ಕಂಥ ಬಂಡೆಗಳನ್ನೆಲ್ಲ ಕೊಯ್ತಾ ಇಲ್ವಾ? ನಮ್ಮ ಮನುಷ್ಯನಿಗೆ ಉಪಯೋಗ ಆಗ್ತಾ ಇಲ್ವಾ? ಅದರಲ್ಲಿರ್ತಕ್ಕಂಥ ಉಕ್ಕು, ಕಬ್ಬಿಣ, ಚಿನ್ನ, ಬೆಳ್ಳಿ ಎಲ್ಲ ನಾವು ತೆಗಿತಾ ಇಲ್ವಾ? ಅದರೊಳಗಿರ್ತಕ್ಕಂಥ ಏನೇನು ಮನುಷ್ಯನ ಜೀವನಕ್ಕೆ ಅಥವಾ ಈ ಜಗತ್ತು ನಡೆಸಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಒಂದು ನಿಧಿ ರೂಪದಲ್ಲಿ ಇಟ್ಟಿದ್ದಾನೆ. ಆ ನಿಧಿ ರೂಪದಲ್ಲಿ ಇಟ್ಟಿರೋದನ್ನು ನಾವು ನಮ್ಮ ಉಪಯೋಗಕ್ಕೆ ಇಟ್ಟಿದ್ದಾನೆ ಅಷ್ಟೇ. ಅವೆಲ್ಲ ದೈವತ್ವ ಅಲ್ಲ, ಅವೆಲ್ಲ ದೈವ ಅಲ್ಲ. ಅವೆಲ್ಲವೂ ಕೂಡ ಇವತ್ತು ನಮ್ಮ ಇಷ್ಟಕ್ಕೆ ನಾವು ಒಂದು ಕಲ್ಲು ತೊಗೊಂಡು ಬಂದುಬಿಟ್ಟು ದೇವರು ಮನುಷ್ಯ ರೂಪದಲ್ಲಿದ್ದಾನೆ ಅಂತಂದ್ಬಿಟ್ಟು ಅವನಿಗೆ ತಲೆ, ಕಣ್ಣು, ಕಿವಿ, ಮೂಗು, ಬಾಯಿ, ಹೊಟ್ಟೆ, ಕಾಲುಗಳು ಎಲ್ಲ ಕೊಟ್ಬಿಟ್ಟು ಇವನೇ ದೇವರು ಅಂತಂದರೆ ಅದು ನಮ್ಮ ಅಜ್ಞಾನ. ದೇವರು ಮನುಷ್ಯನ ರೂಪದಲ್ಲಿಲ್ಲ, ಅವನು ಬೆಳಕಿನ ರೂಪದಲ್ಲಿದ್ದಾನೆ. ಅವನನ್ನು ನೋಡೋದಕ್ಕೆ ನಮಗೆ ಈ ಭೌತಿಕ ಕಣ್ಣುಗಳು ಸಾಕಾಗಲ್ಲ. ಈ ಭೌತಿಕ ಕಣ್ಣುಗಳು ನಮಗೆ ಸಾಕಾಗೋದಿಲ್ಲ. ಒಳಗಡೆ ಇನ್ನೊಂದು ಇದೆಯಲ್ಲ, ಆ ಕಣ್ಣಿಂದ ನೋಡ್ಬೋದು. ನಮ್ಮ ಅಂತರ್ಚಕ್ಷುವಿಂದ ನಾವು ನೋಡ್ಬೋದು. ನಮ್ಮ ಜ್ಞಾನದ ಕಣ್ಣು ಅಂತಕ್ಕಂಥದ್ದು ಇನ್ನೊಂದಿದೆ ಒಳಗಡೆ. ಆ ಜ್ಞಾನದ ಕಣ್ಣನ್ನು ನಾವು ಓಪನ್ ಮಾಡಿಕೊಂಡು ಯೋಗ ಮಾಡೋದ್ರ ಮುಖಾಂತರ ಶಿವಯೋಗಿಗಳಾಗಿ ಅದನ್ನು ನಾವು ಓಪನ್ ಮಾಡಿಕೊಂಡು ಆ ನಿರಾಕಾರ ಶಿವನನ್ನು ನೋಡಬೇಕೇ ಹೊರತು ಸಿಕ್ಕಿದ ಕಡೆ ನೋಡಿಬಿಡ್ತೀನಿ ಎಲ್ಲದರಲ್ಲೂ ಇದ್ದಾನೆ. ಅದು ಮನುಷ್ಯನ ಬುದ್ಧಿಯ ಕೀಳುಮಟ್ಟದ ಒಂದು ಆಲೋಚನೆ ಅಷ್ಟೇ.